ತುಂಬ ಖುಷಿ ಆಗುತ್ತೆ. ಒಂದು ಮದುವೆ ಅಂದಮೇಲೆ ಅದು ಸಾಕಷ್ಟು ಖರ್ಚುಗಳಿರುತ್ತೆ. ತುಂಬ ಜನ ಸಾಲ ಮಾಡ್ಕೊಂಡು ಮದುವೆ ಆಗ್ತಾರೆ. ಅದೊಂದು ದಿನಕ್ಕೆ ಇಡೀ ಲೈಫಲ್ಲಿ ಅದನ್ನ ಏನೋ ಆ ಸಾಲನ ಅದಕ್ಕೆ ವಾಪಸ್ ಕಟ್ಟೋದ್ರಲ್ಲೇ ಹೊಟ್ಟೋಗ್ಬಿಡುತ್ತೆ. ಸೊ ಅದರಲ್ಲಿ ಈ ಥರ ಒಂದು ವಿಧಾನದಲ್ಲಿ ಮದುವೆ ಆಗೋದು ತುಂಬ ಒಳ್ಳೇದಂತ ಅನಿಸುತ್ತೆ. ಸೊ ಆಮೇಲೆ ಇದು 4ನೇ ವರ್ಷ ಮಾಡ್ತಿರೋದು, 4ನೇ ಬಾರಿ ಮಾಡ್ತಿರೋದು. ಸೊ ಆಮೇಲೆ ಮೊದಲನೇ ಬಾರಿ ಚಿಕ್ಕಪ್ಪ ಆಮೇಲೆ ಆಂಟಿ ಇಬ್ಬರು ಬಂದು ಮಾಡಿದರು. ಸೊ ಈ ಸಲ ನನ್ನನ್ನು ಕರೆದಿದ್ದಾರೆ, ತುಂಬ ಖುಷಿ ಆಗುತ್ತೆ. ಆಮೇಲೆ ಇದೆಲ್ಲ ಜನರನ್ನ ನೋಡಿ ಅವರ ಪ್ರೀತಿನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್ ಅಂತ ನಾನು ಹೇಳಿದ್ದೀನಿ. ಅವರು ಖುಷಿಪಟ್ಟರು. ಮೋಸ್ಟ್ಲಿ ಬೆಳಿಗ್ಗೆಯಿಂದ ಕೂತು ಸುಸ್ತಾಗಿರ್ಬೇಕು, ಅವರು ಊಟಕ್ಕೆ ಹೋಗಿ ಕಾಯ್ತಿದ್ದಾರೆ. ಹೌದು, ಇದರಿಂದ ಒಂದು ಒಳ್ಳೆ ಸಂದೇಶ ಹೋಗುತ್ತೆ. ಸರಳತೆ ಎಲ್ಲರಿಗೂ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಒಂದು ಇದು. ಸೊ ಸರಳತೆಯಿಂದ ಮದುವೆ ಆಗಿ ಎಲ್ಲರೂ ಈಗ ಒಂದು 10 ಜನ ಮದುವೆ ಆಗ್ತಿದ್ದಾರೆ ಅಂದರೆ ಒಂದು 10 ಕುಟುಂಬ ಇರುತ್ತೆ. ಎಲ್ಲರಿಂದ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ. ಅದು ತುಂಬ ಒಳ್ಳೆಯದಾದ ಒಂದು ವಿಷಯ. ಓಕೆ, ಥ್ಯಾಂಕ್ ಯು. ಸರ್, ಅಪ್ಪು ಅವರ ಹೆಸರಲ್ಲಿ ಈಗ ಮದುವೆ ಆಗ್ತಾ ಇದೆ, ಅಭಿಮಾನಿಗಳು ಮದುವೆ ಆಗ್ತಾರೆ, ಸರ್ ಭಾಳ ಖುಷಿ. ಮದುವೆ ಮಾಡಿಸೋದು ಭಾಳ ಒಂದು ಪುಣ್ಯವಾದ ಕೆಲಸ, ಎಲ್ಲರಿಗೂ ಗೊತ್ತಿದೆ. ಅದು ಒಂದಷ್ಟು ಜನನ ಸೇರಿಸಿ ಇಲ್ಲಿ ಒಟ್ಟಿಗೆ ಒಂದು ವಿವಾಹ ಮಹೋತ್ಸವ ನಡೆಸ್ತಾ ಇರೋದು ನಮ್ಮ ರಾಜು ಅಣ್ಣ ಅವರು ಭಾಳ ಖುಷಿ ಕೊಟ್ಟಿದೆ ಸರ್ ನಮಗೆ. ಮಾಮ ಇದ್ದಾಗಲೇ ಶುರು ಮಾಡಿದ್ರದು, ಈಗಲೂ ಅವ್ರು ಮುಂದುವರಿಸ್ತಾ ಇರೋದು ನಮ್ಗೆ ಭಾಳ ಖುಷಿ ಇದೆ ಸರ್. ನಿಮ್ಮ ಕುಟುಂಬದ ಹೆಸರಿಂದ ಈಗ ಈ ರೀತಿಯಾಗಿ ಸಾಮಾಜಿಕ ಕಾರ್ಯಗಳು ನಡೀತಾ ಇದೆ, ಇದನ್ನು ತಾವು ನೋಡ್ತಾ ಇದ್ದೀರಾ ಸರ್? ಖುಷಿ ಆಗುತ್ತೆ. ಆ ಅಭಿಮಾನ ಪ್ರೀತಿನ ಅವ್ರ ಹೆಸರಲ್ಲಿ, ಮಾಮ ಅವ್ರ ಹೆಸರಲ್ಲಿ, ತಾತರ ಹೆಸರಲ್ಲಿ ಈ ರೀತಿಯಾದ ಒಂದು ಒಳ್ಳೆ ಕೆಲಸಗಳು ಮಾಡ್ತಿರೋದು ಭಾಳ ಖುಷಿ ಕೊಡುತ್ತೆ ಸರ್ ಯಾವಾಗಲೂ. ಥ್ಯಾಂಕ್ ಯು ಸರ್. ನಾವು ಮೊದಲೇ ಪವರ್ ಸ್ಟಾರ್ ಅಭಿಮಾನಿ. 8 ವರ್ಷ ಆಗಿತ್ತು ಮದುವೆ ಫಿಕ್ಸ್ ಆಗಿ, ಯಾವಾಗಲೂ ಆಗಿತ್ತಿಲ್ಲ. ಅದು ಪವರ್ ಸ್ಟಾರ್ ಬರ್ಡೇಲೇ ಆಗಬೇಕು ಅಂತ ಬರೆದಿತ್ತು ಅನ್ನೋದ. ಇವತ್ತು ಆಯ್ತದ, ತುಂಬ ಖುಷಿ. ಅದು ನಾವು ಲವ್ ಮ್ಯಾರೇಜ್ ಬೇರೆ 8 ವರ್ಷದಿಂದ ಕಾದಿರೋದಕ್ಕೂ ಅವ್ರ ಆಶೀರ್ವಾದ ಇರೋದಕ್ಕೆ ಇವತ್ತು ಪವರ್ ಸ್ಟಾರ್ ಅವರಿಂದ ಮದುವೆ ಫಿಕ್ಸ್ ಆಗಿ ಮದುವೆನೇ ಆಗೋಯ್ತು. ಮಾಮೂಲಿ ಅಪ್ಪು ಸರ್ ಆರೈಕೆ ಆಶೀರ್ವಾದ ಎಲ್ಲ ಇದೆ. ಸಖತ್ತಾಗಿ ನಡೀತಾ ಇರೋದೆ. ಅವ್ರು ಏನು ಬರ್ದ್ಕೊಡ್ರೆ ಹಂಗೆ ನಡೀತಾ ಇರೋದೆ. ತುಂಬ ಖುಷಿ ಆಗ್ತಾ ಇದೆ. ನಾವು ಇಷ್ಟು ವರ್ಷ ಲವ್ ಮಾಡಿ ಮದುವೆ ಆಗ್ತಿಲ್ಲ ಅಂತ ತುಂಬ ಸಫರಲ್ಲಿದ್ವಿ. ಬಟ್ ಅಪ್ಪು ಸರಿಂದ ನಮಗೊಂದು ಆಪರ್ಚುನಿಟಿ ಸಿಕ್ತು. ಸೊ ಸಾರ್ಥಕ ಇದೆ. ನಮ್ಗೆ ಇಲ್ಲಿ ಮದುವೆ ಆಗೋಕ್ಕೆ ಆ್ಯಕ್ಚುಲಿ ತುಂಬ ನಮಗೆ ಲಕ್ಕಿ ಇಬ್ರು ನಾವೀಗ ಮದುವೆ ಆಗ್ತಿರೋದು. ಸೊ ತುಂಬ ಹ್ಯಾಪಿ ಆಗಿದೆ. ತುಂಬ ಖುಷಿಯಾಗಿರ್ತೀವಿ. ಪುನೀತ್ ಸರ್ ಅವ್ರದ್ದು ಸರಳತೆ ಏನಿದೆ, ಅವ್ರ ಮಾದರಿ ಅಂತ ನಾವು ನಡೀತೀವಿ ಅನ್ನೋದು ಅಳವಡಿಸ್ಕೋತೀವಿ, ಪಾಲಿಸ್ತೀವಿ ನಾವು ಅದನ್ನ. ಅದೇ ರೀತಿ ಗಂಡ ಆ ಥರ ಇರ್ತೀವಿ ಸರ್. ತುಂಬ ಅನ್ಯೋನ್ಯವಾಗಿ ತುಂಬ ಚೆನ್ನಾಗಿರ್ತೀವಿ. ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಏನೇ ಬಂದರೂ ಹಂಚ್ಕೊಂಡು ಒಗ್ಗಟ್ಟಲ್ಲಿ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನೀವು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಿದೆ. ನಮಗೆ ಗೊತ್ತಿರಲಿಲ್ಲ ಈ ವರ್ಷ ಮದುವೆ ವಾಸಿ ವರ್ಷ ಮಾಡಿತಿದೆ ಅಂತೇಳಿ. ಕೇಳಿದ್ದು ತುಂಬ ಸಂತೋಷ ಆಯಿತು. ಕೇಳಿದ್ದು ನೆಕ್ಸ್ಟ್ ಡೇನೇ ನಾನು ಇಲ್ಲಿ ಬಂದು ಅರ್ಜಿ ಹಾಕ್ಬಿಟ್ಟು ತುಂಬ ಹ್ಯಾಪಿಯಾಗಿದ್ದೀವಿ. ಜೀವನನ ಮುಂದೆ ಹ್ಯಾಪಿ ಲೈಫಲ್ಲಿ ನಾನು ಹೇಳ್ತಿದ್ದೆ ಚೆನ್ನಾಗಿರ್ತೀನಿ ಅಂತ. ಚೆನ್ನಾಗಿರ್ತೀನಿ. ಹೌದು ಹೌದು, ಪಾಲಿಸ್ತೀವಿ ಸರ್. ಹೌದು, ಖಂಡಿತ ನಡೀತೀವಿ ಸರ್. ಜೀವನದಲ್ಲಿ ಇನ್ನೂ ನಾವು ತುಂಬ ಚೆನ್ನಾಗಿ ಬದುಕಿ. ಹೌದು, ತುಂಬ ಖುಷಿ ಆಗ್ತಿದೆ. ಎಕ್ಸೈಟ್ಮೆಂಟ್ಲಿ ಮಾತೇ ಬರ್ತಾ ಇಲ್ಲ. ಹೌದು, ತುಂಬ ಇರಬೇಕಾಯ್ತು, ಇನ್ನೂ ತುಂಬ ಸಂತೋಷವಾಗಿರ್ತಿತ್ತು. ಬಟ್ ಅವರ ಅಪ್ಪಟ ಅಭಿಮಾನಿ ನಾವು, ತುಂಬ ಸಂತೋಷ ಆಗ್ತಿದೆ ಸರ್. ನಂಜುಂಡ. ಏನು ಅನ್ನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ? ಒಂದು ಅರ್ಥಪೂರ್ಣವಾದಂಥ ಸಾಮೂಹಿಕ ಕಡಿಮೆ ಇದರಲ್ಲಿ ಖರ್ಚಿನಲ್ಲಿ ಆಗ್ತಾ ಇದೆ. ತುಂಬ ಖುಷಿ ಆಯಿತು. ನನ್ನಂತೂ ಅಭಿಮಾನಿ, ಅಪ್ಪಟ ಅಭಿಮಾನಿ ನಾನು. ತುಂಬ ಖುಷಿ ಆಯಿತು. ಹೆಸರು ತೇಜಸ್ವಿ. ಹೊಸ ಜೀವನಕ್ಕೆ ಕಾಲಿಡ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಒಂದು ಸಂದರ್ಭ? ತುಂಬ ಖುಷಿ ಆಗ್ತಿದೆ ಸರ್. ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬಕ್ಕೆ ನೀವು ಕಾಲಿಡ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪುನೀತ್ ರಾಜ್ಕುಮಾರ್? ಇಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದ್ಕೊಂಡು ಒಂದು ನಮ್ಮ ಕಡೆಯಿಂದ ಹೇಳ್ತಿದ್ದೀವಿ ಅಂತ ಹೇಳ್ತೀವಿ. ಅವ್ರ ಹುಟ್ಟುಹಬ್ಬದ ದಿನದಿಂದ ನಾವು ಹೊಸದಾಗಿ ಕಾಲಿಡ್ತಿದ್ದೀವಿ. ಖುಷಿ ಆಗ್ತಾ ಇದೆ. ಖುಷಿ ಆಯ್ತು.
ಫುಲ್ ಖುಷಿ. ಯಾವ ಊರು ತಾವು? ಸರ್ಗೂರು ಸರ್ಗೂರು. ಸರ್ಗೂರು ಎಚ್ ಡಿ ಕೋಟೆ ಸರ್. ಜಾಕಿ ಅಂತ. ಅಂಜು ಅಂತ